Hi, hello, once again, welcome you all. We already know that new question paper pattern is already changes. According to that, just we want to start learning. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬಿ ಕಾನ್ಫಿಡೆಂಟ್ ಆಗಿರ್ಬೇಕು ಬಿಕಾಸ್ ಅವರಲ್ಲಿ ನಿಮ್ಗೆ ಎಕ್ಸಾಮ್ ಸಿಲೆಬಸ್ ಏನು ಚೇಂಜ್ ಮಾಡಿಲ್ಲ ಜಸ್ಟ್ ದೇ ಚೇಂಜಸ್ ಎಕ್ಸಾಮ್ ಪ್ಯಾಟ್ರನ್ ದಟ್ಸ್ ಇಟ್ ಆಲ್ರೆಡಿ ನೀವು ಎಲ್ಲಾ ಸಿಲೆಬಸ್ ಕೂಡ ಮುಗಿಸಿದ್ದೀರಾ ಜಸ್ಟ್ ಯು ವಾಂಟ್ ಟು ಚೇಂಜ್ ಅ ವೇ ಆಫ್ ಲರ್ನಿಂಗ್ ನಾವು ವೇ ಆಫ್ ರೀಡಿಂಗ್ ಚೇಂಜ್ ಮಾಡ್ಕೊಬೇಕು ವೇ ಆಫ್ ಲರ್ನಿಂಗ್ ಕೂಡ ಚೇಂಜ್ ಮಾಡ್ಕೋಬೇಕು ಅವಾಗ ಮಾತ್ರ ನಮಗೆ ವಿ ಗೆಟ್ ಅ ವೆರಿ ಗುಡ್ ಮಾರ್ಕ್ಸ್ ದೇರ್ ಫೋರ್ ಡೋಂಟ್ ವರಿ ಅಬೌಟ್ ದಟ್ ಒನ್ ಜಸ್ಟ್ ಯು ಕಾನ್ಸಂಟ್ರೇಟ್ ಆನ್ ಯುವರ್ ಸ್ಟಡೀಸ್ ದಟ್ಸ್ ಇಟ್ ಅದ್ರ ಬಗ್ಗೆ ಮಾತ್ರ ವಿಚಾರ ಮಾಡಿ then only you get a very good marks. Now in this class just we want to start a new way of learning by a very different way. In this class just I want to start with arithmetic progression chapter. This is the first chapter, therefore just we want to start from the first chapter only. That's help a lot. Definitely you get some confidence after seeing this video series. Definitely you get a very good confidence to solve many problems. Therefore continually watching these video series. In this chapter, first chapter, that is an arithmetic progression. ಇನ್ನೊಂದು ನಾನು ಹೇಳ್ಬಿಡ್ತೀನಿ ಈ ಒಂದು ಸೀರೀಸ್ ಅಲ್ಲಿ ಸಾಧ್ಯ ಆದಷ್ಟು ಕನ್ನಡ ಮತ್ತೆ ಇಂಗ್ಲಿಷ್ ಎರಡನ್ನೂ ಕೂಡ ಸೈಮಲ್ಟೇನಿಯಸ್ ಆಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಕನ್ನಡದಲ್ಲಿ ಸಮಾಂತರ ಶ್ರೇಣಿಗಳು ಅಂತ ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್. ಫಸ್ಟ್ ಒನ್, ಬಿಫೋರ್ ಗೋಯಿಂಗ್ ಟು ಸಾಲ್ವಿಂಗ್ ದೋಸ್ ಕ್ವಶನ್ ಸೀರೀಸ್, ಐ ಹೋಪ್ ಆಲ್ರೆಡಿ ನಿಮಗೆಲ್ಲ ಕ್ವಶನ್ ಸೀರೀಸ್ PDF ಅಥವಾ ಬೇರೆ ಯಾವುದೇ ಮುಖಾಂತರ ಸಿಕ್ಕಿರಬಹುದು, ಬಟ್ ಅಲ್ಲಿ ನಿಮಗೆ ಹೇಗೆ ಸಾಲ್ವ್ ಮಾಡೋದು ಬಹಳ ಇಂಪಾರ್ಟೆಂಟ್. ಆಲ್ ದ ಪ್ಲಾಟ್ಫಾರ್ಮ್ಸ್ ಗಿವ್ಸ್ ದ ಕ್ವಶನ್ಸ್, ನಿಮಗೆಲ್ಲರೂ ಕೂಡ ಕ್ವಶನ್ಸ್ ಕೊಡೋ ಪ್ರಯತ್ನ ಮಾಡ್ತಾರೆ, ಬಟ್ ಹೌ ಟು ಸಾಲ್ವ್ ವಿತ್ ಇನ್ ಅ ಲೆಸ್ ಟೈಮ್ ಅದು ಬಹಳ ಇಂಪಾರ್ಟೆಂಟ್. ದೇರ್ಫೋರ್ just to strictly follow these video series you get a clear picture about these things. Okay, without wasting time, just I quickly recall the whole chapter. In this chapter we have four important points. First one is general form of an AP, ಸಮಾಂತರ ಶ್ರೇಣಿಯ ಒಂದು ಬೇಸಿಕ್ ರೂಪ ಅಂತ ಕೂಡ ಹೇಳ್ತಾರೆ ಇನ್ ಕನ್ನಡದಲ್ಲಿ. ಬಟ್ ಕನ್ನಡದಲ್ಲಿ ಜಸ್ಟ್ ಟು ರಿಮೆಂಬರ್ ಸಮಾಂತರ ಶ್ರೇಣಿಯಲ್ಲಿ ನಾವು ಫಸ್ಟ್ ಯೂಸ್ ಮಾಡೋದು ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D, a plus 4D. Last nth term is a plus n minus 1 into d. Second point is that n minus 1th term of an AB means nth term of an AP. This is a formula we used to find a nth term of an AP formula. Just you remember this formula. This one is very important one. ಹಾಗೆ ಎ ಅಂತ ಹೇಳಿದ್ರೆ ಎ means it is a first term, n means it is a number of terms, d is a common difference, an is nth term of an AP. And third point, sum of n term. Please remember sum of n terms ಅಂದ್ರೆ ಸಮಾಂತರ ಶ್ರೇಣಿಯಲ್ಲಿರುವಂತಹ ಪದಗಳ ಮೊತ್ತ. Therefore that formula, that is Sn is equal to n by 2 2a plus of n minus 1 into d. And last point, this is very important one, sum of the AP when last term is given. When they give first term and last term, at that time we use this formula. Once again, just a rewrite, that is Sn is equal to n by 2, that is a plus l. I hope you can understand all the points here. Already I listed only a 4 points. These are very important points. Once again, just I try to remember you that ಕ್ಲಿಯರ್ ಆಗಿ ಹೇಳಿದರೆ ಆಲ್ಮೋಸ್ಟ್ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ ಅಂತ ಹೇಳಿ. ದೇರ್ಫೋರ್ ಇಲ್ಲಿ ಇದೇ ಒಂದು ಸ್ಲೈಡ್ ಅಲ್ಲಿ, ಓನ್ಲಿ ಒನ್ ಸ್ಲೈಡ್ ಅಲ್ಲಿ ದೇ ಮೇ ಆಸ್ಕ್ ಪಾಸಿಬಲ್ ಕ್ವಶನ್ಸ್. ಇಲ್ಲಿ 4 ಕ್ವಶನ್ಸ್ ಪಾಸಿಬಲ್ ಇದೆ, ಯಾವ್ದಾದ್ರು ಒಂದಾದ್ರೂ ಕೇಳಿದ್ರು ಕೇಳ್ಬಹುದು, ಹೇಳಕ್ ಆಗೋದಿಲ್ಲ. ಜನರಲ್ ಫಾರ್ಮ್, ಆಲ್ಮೋಸ್ಟ್ ಜನರಲ್ ಫಾರ್ಮ್ ಕೇಳೋ ಚಾನ್ಸಸ್ ಕಡಿಮೆ ಇರುತ್ತೆ, ಬಟ್ ಇಲ್ಲಿ ಫಾರ್ಮುಲಾಸ್ ಇದೆ ನೋಡಿ. TN is equal to, ನೋಡಿ ಇನ್ನು ಸಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಅಥವಾ ಸಮ್ ಕ್ಲಾಸ್ ಅಲ್ಲಿ TN ಅಂತ ಹೇಳಿರ್ತಾರೆ, ಇನ್ನು ಸಮ್ ಟೆಕ್ಸ್ಟ್ ಬುಕ್ ಆರ್ ಕ್ಲಾಸ್ ಅಲ್ಲಿ ದೇ ಪ್ರೊನೌನ್ಸ್ ಆಸ್ AN, ಬೋತ್ ಆರ್ ಸೇಮ್. ಈ ಒಂದು ಫಾರ್ಮುಲಾ ಕೂಡ ಅವ್ರು 1 ಮಾರ್ಕ್ಸ್ ಅಲ್ಲಿ ಕೇಳೋ ಚಾನ್ಸ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಅಲ್ಲಿ. ಪ್ಲೀಸ್ ರಿಮೆಂಬರ್. ಅಂಡ್ this one formula also they may ask, and also this formula they may ask. Therefore ಈ
ತ್ರೀ ಕ್ವಶನ್ಸ್ ಏನಿದೆ, ಈ ತ್ರೀ ಫಾರ್ಮುಲಾಸ್ ಆರ್ ವೆರಿ ಇಂಪಾರ್ಟೆಂಟ್. ನಾನು ಅದನ್ನ ಸಮ್ಮರೈಸ್ ಮಾಡಿ ಒಂದು ಟೇಬಲ್ ರೂಪದಲ್ಲಿ ಬರೆದಿದ್ದೀನಿ. ಜಸ್ಟ್ ಟು ರಿಮೆಂಬರ್, ಎಪಿ, ಜನರಲ್ ಫಾರ್ಮ್, nth term, sum of nth term, and when first and last term is given. These are the important formulas are here. Next, without wasting a time, just we want to start solving a problem now. Read the question once. The nth term of an AP is given by an is equal to 3 plus an, 3 plus 4n. The common difference is question mark they are asking. ಸೇಮ್ ಕ್ವಶನ್ ಕನ್ನಡದಲ್ಲಿ. ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು an is equal to 3 plus 4n ಎಂದು ನೀಡಲಾಗಿದೆ. ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. They are asking what? They are asking D here. How you find the D? Just I write the given equation first. That is an is equal to how much they are given? 4n. We already know that we want to calculate D means second term minus first term. Also we can write as a a2 minus a1. At least we required what? At least we required two terms. Therefore, but they didn't give any terms here. Just they give only an equation. Therefore, just you write the equation first. That is an is equal to what? An is equal to 3 plus 4n. Yes, we want a first term. Therefore, put the value n is equal to what? N is equal to 1. Therefore, a1 is equal to 3 plus 4 into n value is equal to 1. Therefore, it become 3 plus 4 into 1 is 4 is equal to what? 7. ಸಿಮಿಲರ್ಲಿ ನಮಗೆ ಇವಾಗ ಎರಡನೇ ಟರ್ಮ್ ಬೇಕು. ದೇರ್ಫೋರ್ ಎರಡನೇ ಸೆಕೆಂಡ್ ಟರ್ಮ್ ಬೇಕು ಅಂತ ಹೇಳಿದ್ರೆ ಎನ್ ವ್ಯಾಲ್ಯೂ ಏನಾಗುತ್ತೆ? ಎನ್ ವ್ಯಾಲ್ಯೂ 2 ಆಗುತ್ತೆ. ದೇರ್ಫೋರ್ ಇವಾಗ ಏನ್ ಮಾಡಿ, ಎನ್ ಇರೋ ಪ್ಲೇಸ್ ಅಲ್ಲಿ 2 ನ ಪ್ಲೇಸ್ ಮಾಡಿ. ದೇರ್ಫೋರ್ 3 ಆಸ್ ಇಟ್ ಈಸ್ ಪ್ಲಸ್ ಆಸ್ ಇಟ್ ಈಸ್, ಇಲ್ಲಿ 4 ಕೂಡ ಆಸ್ ಇಟ್ ಈಸ್. ಎನ್ ವ್ಯಾಲ್ಯೂ ಎಷ್ಟಿದೆ? ಎನ್ ವ್ಯಾಲ್ಯೂ 2 ಇದೆ. ದೇರ್ಫೋರ್ ಆನ್ಸರ್ ಏನಾಗುತ್ತೆ? 3 ಪ್ಲಸ್ 4 2s 8 ಆಯ್ತು. ದೇರ್ಫೋರ್ 8 2 means it is an 11 is a answer. Is it clear? Is it clear? Is it correct ಇದೆಯಾ? Just to check. 4 2s 8, 8 plus 3 is 11. After that, what they are asking here, they ask to calculate common difference. Common difference they are asking. Now, if you want, just you calculate for 3 also, n is equal to 4 also, but we have a less time here. Therefore, just I got a two terms. I want D value. Therefore, D is equal to A2 minus A1. D is equal to A2 term is 11. A1 is 7. Therefore, is equal to 4. D is equal to 4 is a. Is it clear? Within a one step, one or two step. ನೀವು ಇಲ್ಲಿ ಎಕ್ಸಾಮ್ ಅಲ್ಲಿ ಇಷ್ಟು ಲೆಂದಿ ಆದಂತಹ ಸ್ಟೆಪ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಯಾರಿಗೆ ಅರ್ಥ ಆಗಿಲ್ಲ ಅವರಿಗೋಸ್ಕರ ಮಾತ್ರ ಮಾಡಿದ್ದು. Within 1 or 2 minutes, just you want to complete each questions. Therefore, don't do like this. Within a 1 or 2 step you try to solve. Next one, if PQRS are in AP, then R minus Q is. ನೋಡಿ, ನಿಮಗೆ ಆಲ್ಮೋಸ್ಟ್ ನಂಬರ್ ಇರುವಂತಹ ಕ್ವಶನ್ ಸಾಲ್ವ್ ಮಾಡಿ ರೂಢಿ ಆಗಿರುತ್ತೆ. ಬಟ್ ಅವ್ರು ಏನ್ ಮಾಡ್ತಾರೆ, ಜನರಲ್ ಫಾರ್ಮ್ ಕೊಟ್ಬಿಡ್ತಾರೆ. ಅವಾಗ ನಿಮಗೆ ಅಯ್ಯೋ ಈ ತರದ್ ನಾವು ಮಾಡಿಲ್ಲಲ್ಲ ಅಂತ ಅನ್ಕೊಂಡ್ಬಿಡ್ತೀರಾ. ಬಟ್ ಜಸ್ಟ್ ಯು ರೀಡ್ ದ ಒನ್ಸ್ ಅಗೇನ್ ರೀಡ್ ಮಾಡಿ, ನಿಮಗೆ ಈಸಿಯಾಗಿ ಸಿಗ್ಬಿಡುತ್ತೆ. ಒನ್ಸ್ ಅಗೇನ್ ಕನ್ನಡದಲ್ಲೂ ಕೂಡ ನಾವು ಓದ್ತೀನಿ. PQRS ಸಮಾಂತರ ಶ್ರೇಣಿಯಲ್ಲಿದ್ದರೆ R ಮೈನಸ್ ಕ್ಯೂ ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ? P ಇದೆ, Q, R, S, R in AP. AP ಯಲ್ಲಿದೆ ಅಂತ ಹೇಳಿದ್ದಾರೆ. Then what they are asking, R minus Q is equal to what ಅಂತ ಹೇಳಿ ಕೇಳಿದ್ದಾರೆ. Is it clear? Yes. Just have you solved? They give a one hint here. They are in a AP. AP ಅಂತ ಹೇಳಿ ಕೊಟ್ಟಿದ್ದಾರೆ. ಸಮಾಂತರ ಶ್ರೇಣಿ ಅಂತ ಹೇಳಿ ಕೊಟ್ಟಿದ್ದಾರೆ. We already know that ಸಮಾಂತರ ಶ್ರೇಣಿ means it is in arithmetic progression, means it must have the common difference. Same ಆಗಿರ್ಬೇಕು. Common difference ಏನಾಗಿರುತ್ತೆ? All the time it is same. Therefore, just I want to calculate D1. That is D1 is equal to what? Q minus P. Otherwise, just I write a D here. Again, I want to calculate D.
with respect to these two terms. Therefore, it become R minus Q. Again, I want to calculate D in terms of these two terms. Therefore, D is equal to what? S minus R. What they are asking here all the cases it is value is D. ನೋಡಿ ಎಲ್ಲ equation ಕೂಡ ಏನಾಗಿದೆ D equation ಆಗಿದೆ. Therefore, what they are asking R minus Q is equal to ಅಂತ ಕೇಳಿದ್ದಾರೆ. ಇಲ್ಲಿ R minus Q ಎಲ್ಲಿದೆ? Yes, R minus Q is here. R minus Q. But options ಅಲ್ಲಿ ನಮಗೆ ಏನಿದೆ ನೋಡಿ, Q minus P ಇದೆಯಾ? Q minus P, Q minus P, Q minus P. No. Q minus P ನಮಗೆ ಇಲ್ಲಿ ಆನ್ಸರ್ ಆಗ ಚಾನ್ಸ್ ಇಲ್ಲ. ಬಟ್ ನಮಗೆ ಏನಿದೆ R minus Q. Once again, R minus Q is equal to S minus R ಅನ್ನೋದು ಆನ್ಸರ್ ಅಲ್ಲಿ ಇದೆ. Means S minus R. Therefore, here the option C is a answer. Is it clear? Yes. Next, I move to the next one. Yes, just to read the third one now. Once you read a third one question carefully, because this is very different one, and we practice these type of the problems. ಅವ್ರು ಯಾವುದೇ ರೀತಿ ಕ್ವಶನ್ ಕೇಳಿದ್ರು ಕೂಡ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. Please practice these type of the questions also. They are asking here sum of three numbers. Be careful about this one. Just you write a one important point regarding this one. When they are asking sum of three number, like this means sum of odd three number, you want to consider as a first number as a second number as a plus D, third number as a minus D. Similarly, when they give sum of four numbers means just you want to write a minus D and a plus D. Similarly, a plus 3D and also a minus 3D. This first term, second term, fourth term, third term, and also fourth term. Here in this problem, they give only a three terms, sum of three terms. This is a first term, second term, third term. Therefore, just I want to consider this one. If they are asking sum of four terms means that time ಈ ಒಂದು equation ನೀವು ಯೂಸ್ ಮಾಡಬೇಕು, because this is a very important one. ಈ ತರ ನಿಮಗೆ ಕ್ವಶನ್ಸ್ ಕೇಳೋ ಕೂಡ ಚಾನ್ಸ್ ಕೂಡ ಇರುತ್ತೆ. Therefore, ಈ ಒಂದು ಕ್ಲೂ ನೆನ್ಪಿಟ್ಕೊಳ್ಳಿ. ಅವರು ಆಡ್ ನಂಬರ್ ಕೇಳಿದ್ರು ಅಂತ ಹೇಳಿದ್ರೆ just you want to write like this. Even number, sum of the four number ಕೇಳಿದ್ರು ಅಂತ ಹೇಳಿದ್ರೆ you want to write like this. Therefore, ಇಲ್ಲಿ ಅವರು ನಿಮಗೆ ತ್ರೀ ಈಕ್ವೇಶನ್ಸ್ ಕೊಟ್ಟಿರೋದ್ರಿಂದ ತ್ರೀ ಟರ್ಮ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಮಗೆ ಯಾವುದೇ ರೀತಿಯ ಗೊಂದಲ ಇಲ್ಲ. ಜಸ್ಟ್ ಐ ವಾಂಟ್ ಟು ಟೇಕ್ ಆಸ್ a minus D and a and also a plus D. Therefore, first sum of three numbers are in AP. ಸಮಾಂತರ ಶ್ರೇಣಿಯ ಮೊದಲ ಮೂರು ಸಂಖ್ಯೆಗಳ ಮೊತ್ತ. ಮೊದಲ ಮೂರು ಸಂಖ್ಯೆಗಳು ಯಾವುದು? ಇಲ್ಲಿ a minus D ಇದೆ, a minus D, a and also a plus D, which is equal to how much? Which is equal to 9. Therefore, just to remove the bracket, a minus D plus a plus, just I am adding here, and also a plus D, which is equal to 9. Here minus D plus D is cancelled. I got a 3a, which is equal to 9. Therefore, a is equal to 9 by 3. Similarly, a is equal to how much? A is equal to 3. Next one, their product is equal to, product means what? A minus D into a into a plus D, how much is equal to 24. Therefore, we already calculated the a value here. Therefore, is a minus D, and also here is also a, and also 3 plus D, which is equal to how much? 24. For simplification, just I want to transpose to a right hand side, left hand term to a right hand side. Therefore, remaining is a minus 3D as it is, and also 3 minus 3 plus D as it is, which becomes 24 divided by 3. 3 ones are 3 8s are. Therefore, here it is in the form of what? A minus B into a plus B format. Therefore, a square minus b square is a formula here, is equal to what? 8. Therefore, 9 minus d square, which is equal to 8. I want only a d square value. Therefore, just I interchange these two terms. It become 9 minus 8, which is equal to d square. It is 1 is equal to d square.
but I want what? I want only the value of d. It become plus or minus 1. But it is not also final answer. But what we want final answer here? Which are those three terms? Therefore, just I write the values here. Just I write value first. A is equal to what? A is equal to 3. D is equal to plus or minus 1. Therefore, just I want to calculate those values. A plus D, and also A minus D. What are those values here? A is, A is equal to, and also D is equal to. D is equal to plus or minus 1. A is equal to 3. Here I got the one term 3, and also but here plus or minus 1. Plus 1 I am considering here. 3 minus 1 I am considering here. It become 3, 2 and 4. Here is it clear? ಯಾವಾಗಲೇ ಹೇಳಿದ ಒಂದು ಕ್ಲೂ ಹೇಳ್ತೀನಿ ಅಂತ ಹೇಳಿ. ಏನಂತ ಹೇಳಿದ್ರೆ ಜಿ ಸಿ ನೀವು ಎ ಕ್ಯಾಲ್ಕುಲೇಟ್ ಮಾಡ್ಬಿಟ್ರ. ಎ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಎ ಇಸ್ ಈಕ್ವಲ್ ಟು ಹೌ ಮಚ್? 3. ನೋಡಿ ಇಲ್ಲ ಯಾವ್ದಾದ್ರು 3 ಇದೆಯಾ? ಹಿಯರ್ ಈಸ್ ಅ 3 ಈಸ್ ಹಿಯರ್. ಮತ್ತೆ ಇಲ್ಲೂ ಕೂಡ 3 ಇದೆ. ಮತ್ತೆ ನೀವು ಎರಡಕ್ಕೂ ಈಕ್ವೇಶನ್ ಎರಡಕ್ಕೂ ಆನ್ಸರ್ ಹಾಕಕ್ಕಾಗೋದಿಲ್ಲ. ದೇರ್ಫೋರ್ ನಿಮಗೆ ಕ್ಲಾರಿಫೈ ಆಗ್ಬೇಕು ಅಂತ ಹೇಳಿದ್ರೆ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಮಾತ್ರ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಒನ್, ಫೋರ್ತ್ ಒನ್, ಜಸ್ಟ್ ಯು ಸಾಲ್ವ್. The n minus 1th term of an AP is given by 7, 12, 17, 22 is 7, 12, 17, 22 ಈ ಸಮಾಂತರ ಶ್ರೇಣಿಯ n minus 1ನೇ ಪದ. We already know that Tn formula means An or Tn is equal to what? A plus of n minus 1 into D. But they are asking what? N is equal to how much? N is equal to n minus 1 they are asking. Therefore, just you want to put that n minus 1 here. Here also A plus n value means what? N is equal to n minus 1. Here minus 1 as it is, D as it is. Therefore, A plus, just to simplify now, n minus 1 is equal to D. N minus 1 here. A plus n minus 2 is equal to D. Yes, I got one equation now, but this is not a final answer. We have a different values here. What is the given AP here? 7, 12, 17, 22, so on. Therefore, by seeing only we got A is equal to 7, and also D is equal to how much? 12 minus 7, which is equal to what? 5. Therefore, D is equal to 5. Just to substitute the value here. A is equal to what? 7 plus n value is equal to we don't know, and also 2 as it is, D value is equal to 5. Therefore, n minus 1, which is equal to 7 plus 5n minus 10, n minus 1 here, 5n just to keep as it is, remaining is minus 10 plus 7. The final answer is t minus 1 is equal to 5n minus 3. 5n minus 3 is here. This is a given answer. ನೋಡಿ, ನೀವು ಎಕ್ಸಾಮ್ ಅಲ್ಲಿ ಇಷ್ಟು ಲೆಂದಿ ಆಗಿ ಸ್ಟೆಪ್ ಮಾಡೋ ಅವಶ್ಯಕತೆ ಇಲ್ಲ. ಇಸ್ ಇಟ್ ಕ್ಲಿಯರ್? ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ನೀವು ಈಸಿಯಾಗಿ ಮಾಡ್ಕೋಬಹುದು. ಮತ್ತೆ ಎಕ್ಸಾಮ್ ಅಲ್ಲಿ ಕೂಡ ಹೀಗೆ ಮಾಡ್ತಿದ್ದೀರಾ ಅಥವಾ ಒಂದು ಪೇಜ್ ಎಲ್ಲ ಫುಲ್ ಹೀಗೆ ಮಾಡ್ಬೇಕನ್ನೋ, ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಡೈರೆಕ್ಟ್ ಆಗಿ ಆನ್ಸರ್, ಕ್ವಶನ್ ಕೂಡ ಡೈರೆಕ್ಟ್ ಆಗಿರುತ್ತೆ, ಆನ್ಸರ್ ಕೂಡ ನೀವು ಈಸಿಯಾಗಿ ಬರಿಬಹುದು. ಇದು ನಿಮಗೆ ಎಲ್ಲಾ ಸ್ಟೆಪ್ ಕೂಡ ಈಸಿಯಾಗಿ ಅರ್ಥ ಆಗ್ಲಿ ಅನ್ನೋ ಒಂದೇ ಕಾರಣಕ್ಕೆ step by step I solved here. This is all about the today's class. Just I try to some more questions based on the same chapter in our next video. We will meet in our next video. Until just you read well, we will meet in a next video. Thank you very much.